ಹೇಳ್ತೇನೆ ಸೇರ ಓಡಿದಲ್ಲ ಬೆಳ್ಳ ಬೆಳ್ತಾನೆ ಸಿಗ್ತಾಳ್ರಿ ಮುಂದೊಟ್ಟು ವಿಚಾರ ಮಾಡಿದ್ರೆ ಅಂತ ಬರ್ತೇನೆ ಶಾಗ್ನಿಯ ಮನದಲ್ಲಿ ಪ್ರೀತಿಯನ್ನು ತುಂಬಿದ ಸುರಸುಂದರಿ ಶೋಭಾ ಬರೀ ರೋಷ ದ್ವೇಷ ತುಂಬಿದ ಈ ನನ್ನ ಹೃದಯದಲ್ಲಿ ಪ್ರೀತಿಯ ಕಣ್ಣು ತೆರೆಸಿದ ದೇವತೆ ನೀನು. ಯಾಕೋ ಇಂದು ನಿನ್ನನ್ನು ನೋಡಬೇಕೆಂದು ಇಲ್ಲಿಗೆ ಓಡೋಡಿ ಬಂದೆ. ಬಾ ಶೋಭಾ, ನಿನಗಾಗಿ ಕಾಯುತ್ತಿರುವೆ. ಹಲೋ ಮಿಸ್ಟರ್ ರೋಷಾಗ್ನಿ, ಈ ಜನರಿಗೆ ನಿಂತುಕೊಂಡು ಏನು ಮಾಡುತ್ತಿರುವೆ? ನಿಮಗಲ್ಲದ ವಿಷಯಕ್ಕೆ ತಲೆ ಹಾಕಬೇಡಿ. ಸುಮ್ಮನೆ ಹೊರಟು ಹೋಗಿ ಇಲ್ಲಿಂದ. ಸುಮ್ಮನೆ ಹೋಗೋದಕ್ಕೆ ನಾನು ನಿನ್ನ ಕಳ್ಳ ಪೊರಕೆ ಅಲ್ಲ, ಪಕ್ಕಾ ಪೊಲೀಸ್. ಪಕ್ಕಾ ಪೊಲೀಸ್. 100-200 ಕೊಟ್ಟರೆ ಸುಮ್ಮನೆ ಜೇಬಿನಲ್ಲಿ ಇಳಿಸಿಕೊಂಡು ಹೋಗುವ ಈ ಕಲಿಕಾಲದಲ್ಲಿ ನೀನ್ಯಾವ ಸೀಮೆ ಪರಿಸರದ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಹೊರಟು ಹೋಗಿ ಇಲ್ಲಿಂದ. ನೀನು ತಿಳಿದಿರುವ ಲುಚ್ಚ ಪೊಲೀಸ್ ಅಲ್ಲ ಇವನು. ಕತ್ತಲ ಕಾಕಿ ಹಾಕಿ ಕರ್ತವ್ಯ ನಿಷ್ಠೆಯಿಂದ ಕೆಲಸ ಮಾಡುವ ಇನ್ಸ್ಪೆಕ್ಟರ್ ರಮೇಶ್ ಇವನು. ಇನ್ಸ್ಪೆಕ್ಟರ್ ರಮೇಶ್. ರಮೇಶ್, ನೀನೊಬ್ಬ ನಿಷ್ಠಾವಂತನಾಗಿದ್ದರೆ ಸಾಲದು. ನಿನ್ನ ಹಾಗೆ ಕಾಗೆ ಹಾಕಿದವಳೆಲ್ಲ ನಿಷ್ಠಾವಂತರಾಗಿರಬೇಕು. ನೋಡು, ಹೀಗೆ ಹೊಸದಾಗಿ ಬಂದಾಗೆ ಕಾಣಿಸುತ್ತೆ. ಸುಮ್ಮನೆ ಹೋದ್ರಿ ಏಕೆ ಹರ್ಕೊಂತೀಯಾ? ಹೊರಟು ಹೋಗು ಇಲ್ಲಿಂದ. ಮಿಸ್ಟರ್ ರೋಷಾಗ್ನಿ, ಬೆಚ್ಚಗೆ ಮಲಗುವುದು ಬೇಕಾಗಿದ್ದರೆ ನಾನು ಈ ಕಾಕಿಯನ್ನು ಹಾಕುತ್ತಿರಲಿಲ್ಲ. ನಿಮ್ಮಂತ ಲುಚ್ಚ ನನ್ನ ಮಕ್ಕಳನ್ನು ಒತ್ತು ಮೈ ಚರ್ಮ ಸುಲಿಯದಿದ್ದರೆ ಇನ್ಸ್ಪೆಕ್ಟರ್ ರಮೇಶನೇ ಅಲ್ಲ, ನಿನ್ನನ್ನು ಸಾಕ್ಷಿ ಸಮೇತ ಬಂದು ಅರೆಸ್ಟ್ ಮಾಡುತ್ತೇನೆ. ಅಲ್ಲಿವರೆಗೂ ಮಜಾ ಮಾಡು. ಗುಡ್ ಬೈ. ಹೋಗು ಮಗನೇ, ಹೋಗು. ಮೋಯಲ್ಲಿ ಕೋಗಿರಿಯನ್ನು ಈ ರೋಷೋಗ್ನಿಯನ್ನು ಎದುರು ಹಾಕಿಕೊಂಡರೆ ಈ ನನ್ನ ರೋಷ ಎಂಬ ಅಗ್ನಿಯಾಗಿ ಹೋಗಿಯಾಗಿ ಬಿಡುವೆ. ಹೋಗಲಿ ಹೋಗಲಿ, ಇಷ್ಟೊತ್ತಾದ್ರೂ ನನ್ನ ಕನಸಿನ ರಾಣಿ ಇನ್ನೂ ಬರಲಿಲ್ಲವಲ್ಲ. ರೋಷಾಗ್ನಿ, ಚೇಚೆ, ಇವನನ್ನು ಮಾತನಾಡಿಸೋದೇ ಬೇಡ. ಯಾಕಂದ್ರೆ ನನ್ನ ಪ್ರೀತಿಯನ್ನು ತಿರಸ್ಕಾರ ಮಾಡಿದ ಇವನ ಜೊತೆ ಮಾತನಾಡೋದು ಸರಿಯಲ್ಲ. ನಿಲ್ಲು ಶೋಭಾ. ಯಾಕೆ ನೋಡಿ, ಯಾಕೆ ನನ್ನ ಜೊತೆ ಮಾತನಾಡ್ತಾ ಇದ್ದೀರಾ? ನನ್ನನ್ನು ಮಾತನಾಡಿಸಬೇಡಿ ನೀವು. ಯಾಕೆ ನಾನೇಕೆ ನಿಲ್ಲಬೇಕು? ನಿನ್ನ ಹತ್ರ ಸ್ವಲ್ಪ ಮಾತನಾಡಬೇಕು. ನೋಡಿ, ನಾನು ನಿಮ್ಮ ಜೊತೆ ಮಾತನಾಡಬೇಕೆ? ಚಚೆ, ಅಂತ ಅವಶ್ಯಕತೆ ನನಗಿಲ್ಲ. ಸಾರಿ ಶೋಭಾ, ಅಂದು ನೀನು ಎಷ್ಟು ಕೇಳಿಕೊಂಡರೂ ನಾನು ಅರ್ಥವಿಲ್ಲ. ನನ್ನ ಬಾಯಿಗೆ ಬಂದಾಗೆ ಮಾತನಾಡಿಬಿಟ್ಟೆ. ನನ್ನನ್ನು ಕ್ಷಮಿಸುವೆಯ? ಕ್ಷಮಿಸುವಂತ ತಪ್ಪು ನೀವೇನು ಮಾಡಿದ್ದೀರಾ? ನೋಡಿ, ಈ ನಿಮ್ಮ ಮನಸ್ಸನ್ನು ಅರಿಯದೆ ನಾನೇ ತಪ್ಪು ಮಾಡಿಬಿಟ್ಟೆ ಅಂದು. ನಿನ್ನ ಮನಸ್ಸು ಒಳ್ಳೆಯದನ್ನೇ ಮಾಡಿದೆ ಶೋಭಾ. ನೀನು ಅಂದು ಎಷ್ಟು ಕೇಳಿಕೊಂಡರೂ ನಾನು ಒಪ್ಪಲಿಲ್ಲ. ಆದರೆ ನನಗೆ ಗೊತ್ತಿಲ್ಲದೆ ನನ್ನ ಮನಸ್ಸು ನಿನ್ನ ಬಳಿ ಜಾರಿತು. ನಿನ್ನ ಪ್ರೀತಿ ಬೇಕೆಂದು. ಆದ್ರೆ ನೀವು ನನ್ನನ್ನು ಲವ್ ಮಾಡ್ತಾ ಇದ್ದೀರಾ?
ಇದರಲ್ಲಿ ಅನುಮಾನವೇ ಇಲ್ಲ ಶೋಭಾ, ನಿನ್ನ ಪ್ರೀತಿಗೆ ಶರಣಾಗಿ ಬಿಟ್ಟೆ. ಹಾಗಾದ್ರೆ ನನ್ನೊಂದು ಕಂಡೀಷನ್ ಇದೆ, ಅದನ್ನು ಖಂಡಿತವಾಗಿ ನಡೆಸಿಕೊಡ್ತಾ ಇದ್ದಾರಾ ನೀವು? ಅದು ಈ ರೋಷಾಗ್ನಿ ಹತ್ತಿರ ಕಂಡೀಷನ್ ಆಗ್ತೀಯಾ? ಏನದು ಹೇಳು ಶೋಭಾ. ನೋಡಿ, ನಾನು ನಿನ್ನನ್ನು ಇಷ್ಟಪಟ್ಟು ಪ್ರೀತಿಸಬೇಕಾದ್ರೆ ಈ ವೇಷ ತೆಗೆದು ರೌಡಿಜಂ ಬಿಟ್ಟು ಬಿಡಬೇಕು ನೀವು. ಯಾಕೆಂದ್ರೆ ಈ ಸಮಾಜದಲ್ಲಿ ನೀವೊಬ್ರು ಸಾಮಾನ್ಯ ಮನುಷ್ಯರಾಗಬೇಕು. ಅದು ಎಂದಿಗೂ ಸಾಧ್ಯವಿಲ್ಲ. ಈ ರೀತಿ ಮಾತನಾಡಿ ಎಂದು ಆಡಿ ನನ್ನ ಬಾಂಡೆನಾಗ ಹೇಳಿ ಕಳಿಸಿದ ನಾಯಿಗೆ ಚಚಿ ಇಲ್ಲ, ಇದಕ್ಕೆ ಒಪ್ಪುವುದಾದ್ರೆ ಒಪ್ಪಿ, ಇಲ್ಲಾಂದ್ರೆ ನನ್ನ ಪಾಡಿಗೆ ನನ್ನನ್ನು ಬಿಟ್ಟು ಈ ಒಂದು ಹುಡುಗಿಯ ಸಲುವಾಗಿ ಎಷ್ಟು ವರ್ಷ ನನ್ನ ಎದೆಯಲ್ಲಿ ಉರಿಯುತ್ತಿರುವ ರೋಷಾಗ್ನಿಯ ಜ್ವಾಲೆಯನ್ನು ಮರೆಯಬೇಕಾ? ಪ್ರೀತಿಯ ಮುಂದೆ ಯಾವುದೂ ಇಲ್ಲ ಅಂತಾರೆ. ಈಗಲಾದರೂ ಈ ಸಿಟ್ಟು ದ್ವೇಷವನ್ನು ಎಲ್ಲ ಬಿಟ್ಟು ಇವಳೊಂದಿಗೆ ಸಂಸಾರ ನಡೆಸಿಕೊಂಡು ಹೋದರಾಯಿತು. ಶೋಭಾ, ನಿನ್ನ ಮಾತಿಗೆ ನನ್ನ ಒಪ್ಪಿಗೆ ಇದೆ. ಹಾಗಾದ್ರೆ ನನ್ನ ಮೇಲೆ ಪ್ರಮಾಣ ಮಾಡಿ ಹೇಳಿ, ಇನ್ನು ಮುಂದೆ ಈ ವೇಷ ಹಾಗೂ ರೌಡಿಜಂ ಬಿಟ್ಟು ಬಿಡಬೇಕು ಎಂದು. ಈ ಸಮಾಜದಲ್ಲಿ ನೀವು ಯಾರಿಗೆ ಹೊಡೆಯುವುದಿಲ್ಲ ತಾನೇ? ಹಾಗಂತ ಪ್ರಮಾಣ ಮಾಡಿ ನೀವು ನನಗೆ. ನಿನ್ನಾಡಿಗ ಶೋಭಾ, ಇನ್ನು ಮುಂದೆ ಈ ವೇಷ ಧರಿಸಲ್ಲ. ನೀನು ಇಷ್ಟಪಟ್ಟ ಹಾಗೆ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಬದುಕುತ್ತೇನೆ, ಆಯ್ತೆ? ನನ್ನ ಮೇಲೆ ಇಷ್ಟೊಂದು ಪ್ರಮಾಣ ಮಾಡಿದ್ದೀರಲ್ಲ, ಇದು ಸಾಮಾನ್ಯ ಪ್ರಮಾಣವಲ್ಲ. ಒಂದು ವೇಳೆ ನೀವೇನಾದ್ರೂ ನನ್ನ ಮಾತು ಮೀರಿ ರೌಡಿಜಂ ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ ಅಂದೇ ನಾನು ಪ್ರಾಣವನ್ನು ಕಳೆದುಕೊಳ್ಬೇಕಾಗ್ತಾ ಇದೆ. ತೆಗೆದುಕೊಳ್ಳಿ, ಇದರಲ್ಲಿ ನಿಮ್ಗೋಸ್ಕರ ಬಟ್ಟೆ ತಂದಿದ್ದೇನೆ. ಈ ರೌಡಿ ವೇಷವನ್ನು ತೆಗೆದು ಈ ಬಟ್ಟೆಯನ್ನು ಹಾಕಿಕೊಳ್ಳಿ ಬಂದ್ರೆ ನೀವು. ಆಯ್ತು ಶೋಭಾ, 5 ನಿಮಿಷದಲ್ಲಿ ರೆಡಿಯಾಗಿ ಬರ್ತೀನಿ. ಸರಿ, ಹೋಗಿ ಬನ್ನಿ. ಈ ರೋಷಗ್ನಿ ಈಗಲಾದ್ರೂ ಒಪ್ಪಿಕೊಂಡ. ಇವನು ಮನುಷ್ಯನಾಗಿ ಮಾಡಿದ್ದು ಒಳ್ಳೆಯದೇ. ಯಾಕೆಂದ್ರೆ ಇವನ ಸತಿಯಾಗಿ ಬಾಳಬೇಕೆಂದು ಎಷ್ಟು ಇಷ್ಟಪಟ್ಟಿದ್ದೆ, ಅದು ಈಗ ಕಾಲ ಕೂಡಿ ಬಂತು. ಇಲ್ಲ, ಇವನ ಸತಿಯಾಗಿ ಬಾಳಬೇಕು ಅಂತ ನಾನು. ಶೋಭಾ, ನೀನು ಆಸೆ ಪಟ್ಟ ಹಾಗೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಿದ್ದೇನೆ ನೋಡು, ಹೇಗಾಗಿವೆ? ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾರಾ. ಅಂದ ಹಾಗೆ ಇಡೀ ಹೊಸ ಬಟ್ಟೆಯಲ್ಲಿ ಹೊಸ ಗೀತೆಯನ್ನ ಹಾಡಬಾರ್ದೇ ನಿಮ್ಮ ಸತಿ?
ಸಿಟ್ಟು ದೇಶಕ್ಕಾಗಿರೋ ಶಾಪ್ನಿ ಎಂದು ಸುಳ್ಳು ಹೇಳಿದೆ. ಓಕೆ ರವಿ, ಮನೆಯಲ್ಲಿ ನನ್ನ ಅಣ್ಣ ನನಗೋಸ್ಕರ ಕಾಯ್ತಾ ಇದ್ದೀನಿ. ನಾನೇನು ಬರ್ತೇನೆ. ಬಾಯ್. ಇವಳನ್ನು ಪಡೆಯೋಕೆ ನಾನು ತುಂಬಾ ಪುಣ್ಯವಾಗಿದ್ದೆ. ಏಕೆಂದರೆ ತಂದೆ ತಾಯಿ ಬಂಧು ಬಳಗದ ಪ್ರೀತಿಯ ಕಾರಣದ ನಾನು ಮೇಲಾಗಿ ಅಣ್ಣಂದಿರನ್ನು ದೂರ ಮಾಡಿಕೊಂಡ ತಪ್ಪಲ್ಲಿ ಈ ಅನಾಥರ ಬಾಳಿಗೆ ಇವಳೊಬ್ಬರಾದರೂ ಆಶ್ರಯವಾದಳಲ್ಲ ಅಷ್ಟೇ ಸಾಕು. ಈ ಸಿಟ್ಟು ದೇಶವನ್ನು ಮರೆತು ಇವಳೊಂದಿಗೆ ಸಂಸಾರ ನಡೆಸಿಕೊಂಡು ಹೋದರಾಯಿತು.